ಸಭಾಧ್ಯಕ್ಷರೇ, ಈಗ ಯಾವಾಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಇಂಟರ್ನಲ್ ರಿಸರ್ವೇಶನ್ ಆದ ತಕ್ಷಣ ನಾನು ಅದನ್ನ ಆದಷ್ಟು ಪ್ರಕ್ರಿಯೆನ ಬಹಳ ಫಾಸ್ಟ್ ಆಗಿ ನಾವು ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಈಗ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 94 ಶಾಲಾ ಶಿಕ್ಷಣ ಸಚಿವರಿಗೆ. ಮಾನ್ಯ ಸಭಾಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ಇತ್ತೀಚೆಗೆ ಪ್ರೌಢಶಾಲಾ ಶಿಕ್ಷಣ ನಿರ್ದೇಶಕರೊಂದು ಸುತ್ತೋಲೆ ಪರೀಕ್ಷೆಗೆ ಸಂಬಂಧಿಸಿದ ಸುತ್ತೋಲೆ ಹೊರಡಿಸಿದ್ದಾರೆ. ಆ ಸುತ್ತೋಲೆಯ ಪ್ರಕಾರ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಅಂಕ ಕಡಿಮೆ ತಗೊಂಡ್ರ ಶಿಕ್ಷಕರಿಗೆ ಮತ್ತು ಶಾಲಾ ಆಡಳಿತ ಮಂಡಳಿಗೆ ಏನು ಶಿಕ್ಷೆಯನ್ನ ನೀವು ಕೊಡ್ತಿದ್ದೀರಿ ಅದರ ಬಗ್ಗೆ ವಿವರಣೆ ಕೇಳಿದ್ದೆ. ಅವ್ರು ಉತ್ತರ ಕೊಟ್ಟಿದ್ದಾರೆ. ಯಾವುದೋ ಒಂದು ವಿಷಯದೊಳಗ ಲೆಸ್ ದೆನ್ 60% ಆದ್ರ ಆ ಶಿಕ್ಷಕನ ಇನ್ಕ್ರಿಮೆಂಟ್ ಅನ್ನ ತಕ್ಷಣ ನಿಲ್ಲಿಸ್ತೀವಿ, ಮತ್ತು 3 ವರ್ಷಗಳವರೆಗೆ ಲೆಸ್ ದೆನ್ 60 ಆಯ್ತಪ್ಪ ಅಂದ್ರೆ ಆ ವಿಷಯದ ಅನುದಾನ ಸರ್ಕಾರ ಕೊಡೋದು ನಿಲ್ಲಿಸ್ತೀವಿ. ಅದೇ ರೀತಿ 5 ವರ್ಷ ಲೆಸ್ ದೆನ್ 50% ಆದ್ರ ಆ ಶಾಲೆಯನ್ನ ಸಂಪೂರ್ಣ ಅನುದಾನ ನಿಲ್ಲಿಸ್ತೀವಿ ಅಂತ ಉತ್ತರ ಕೊಟ್ಟಾರ. ಮುಂದುವರೆದವ್ರು ಹೇಳ್ತಾರ, ಇದನ್ನ ನಾವು ಮಾಡಿದ್ದಲ್ಲ, ಇದು 2019 6 ವರ್ಷಗಳ ಹಿಂದೆ ಇದನ್ನು ಮಾಡಿದ್ದು ನಾವು ಮಾಡಿದ್ದಲ್ಲ ಅಂತ ಹೇಳ್ತಾರ. ಅದು ನನ್ನ ಪ್ರಶ್ನೆ ಏನೇ, ಯಾವ್ಯಾವ ಸರ್ಕಾರ ಮಾಡಿರ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನ ತಿದ್ದುವುದು ಬಹಳ ಅವಶ್ಯದ. ಹಾಗಾಗಿ ಸಚಿವರಲ್ಲಿ 4 ನಾನು ಉಪ ಪ್ರಶ್ನೆಗಳನ್ನ ಕೇಳಿಕ್ ಬಯಸ್ತೇನೆ. ಒಂದನೇದ್ದು, ಪರೀಕ್ಷೆಯೊಳಗೆ ವಿದ್ಯಾರ್ಥಿಗಳ ಅಂಕ ಕಡಿಮೆ ತಗೊಂಡ್ರೆ ನೀವು ನೇರವಾಗಿ ಶಿಕ್ಷಕರಿಗೆ ಯಾಕೆ ಹೊಣೆ ಮಾಡ್ತೀರಿ? ಅವ್ರನ್ನೇ ಜವಾಬ್ದಾರಿ ಯಾಕೆ ಫಿಕ್ಸ್ ಮಾಡ್ತೀರಿ ಅವ್ರ ಮ್ಯಾಗ? ವಿದ್ಯಾರ್ಥಿಗಳ ಜವಾಬ್ದಾರಿ ಏನೂ ಇಲ್ವಾ? ಪಾಲಕರ ಜವಾಬ್ದಾರಿ ಏನಿಲ್ವಾ? ಸರ್ಕಾರದ ಜವಾಬ್ದಾರಿ ಏನಿಲ್ವಾ? ಇವನ್ನೆಲ್ಲ ಬಿಟ್ಟು ನೇರವಾಗಿ ಶಿಕ್ಷಕರ ಮ್ಯಾಗ ಆಪಾದನೆ, ನೀವು ಸರಿಯಾಗಿ ಕಲ್ಸಂಗಿಲ್ಲ ಅಂತ. ನಾನು ಶಿಕ್ಷಣ ಸಚಿವರಿಗೆ ವಿನಂತಿ ಮಾಡ್ಕೊಂತೀನಿ, ಇವತ್ತು ಪರೀಕ್ಷೆಗೆ ಸಂಬಂಧಿಸಿದಂತ ಪರೀಕ್ಷಾ ನೀತಿ ಏನದ ನಿಮ್ದು? ಪರೀಕ್ಷಾ ನೀತಿ ಏನಪ್ಪ ಅಂದ್ರ, ಪರೀಕ್ಷೆಯೊಳಗೆ ಯಾರು ಅನುತ್ತೀರ್ಣನೇ ಇಲ್ಲ ಅಂದ್ರೆ ಯಾರು ಫೇಲ್ ಆಗಂಗಿಲ್ಲ. ಇವತ್ತಿನ ಶಾಲಾ ಶಿಕ್ಷಣ ವ್ಯವಸ್ಥೆ ಒಳಗ 1 ರಿಂದ 9 ಫೇಲೇ ಇಲ್ಲ. ಪಾಲಕರು ಬಂದು ನನ್ನ ಮಗ ಸರಿಯಾಗಿ ಓದ್ತಕ್ ಬರ್ತಾ ಇಲ್ಲ, ಏನು ಬರ್ತಾ ಇಲ್ಲ, 5ನೇ ಸ್ಟ್ಯಾಂಡರ್ಡ್ ಇನ್ನೂ ಓದ್ಲಿ ಅಂತಾರ. ಅದಕ್ಕೆ ಕಾಯ್ದೆ ಇಲ್ಲ, ನಾ ಪಾಸ್ ಮಾಡಾರ. ವಿದ್ಯಾರ್ಥಿ 1 ರಿಂದ 9 1 ರಿಂದ 9 ಪಾಸ ಮೊದಲನೇ ಬಾರಿಗೆ SSLC ಪರೀಕ್ಷೆ ಫೇಸ್ ಮಾಡ್ತಾರೆ. ಶಾಲೆಗೆ ಬರ್ದಿದ್ರು ಪಾಸ್. ಈ ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆ ಇರುವಾಗ ನೀವು SSLC ಒಳಗ ಯಾವ್ದೋ ಒಂದು ವಿಷಯದೊಳಗೆ ಅದೇ ಎಷ್ಟು ಫಿಕ್ಸ್ ಮಾಡಿರಿ? ಬೆಂಚ್ ಮಾರ್ಕ್ ನಿಮ್ಮದು 60, ಇದು 60% ಬೆಂಚ್ ಮಾರ್ಕ್ ಹ್ಯಾಂಗ್ ಫಿಕ್ಸ್ ಮಾಡಿರಿ? ಕಾರಣ ಏನು ಅರ್ಥನೇ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಲೆಸ್ ದೆನ್ 60% ಏನು ಯಾವುದೇ ವಿಷಯ ಮಾಡ್ತಾ ಶಿಕ್ಷಕ ಪನಿಷ್ಮೆಂಟ್ ಕೊಡೋದು ಅದು ಸರಿಯಾದಲ್ಲ. ಮೊದ್ಲಿಗಿಂದ ಮಾಡಿ ಪ್ರೊಸೀಜರ್ ಮಾಡಿ. ಈಗ 1 ರಿಂದ 9 ಪರೀಕ್ಷೆ ಇಲ್ಲ, ಈ ನೀತಿಯನ್ನ ಬದಲಾವಣೆ ಮಾಡ್ತಿರೋ ಹೇಗೂ ಇದು ಬಹಳ ಅವಶ್ಯದ. ಇವತ್ತು ಸೆಂಟ್ರಲ್ ಗವರ್ಮೆಂಟ್ CBS ಒಳಗ ಈ ಶಿಕ್ಷಣ ಗುಣಮಟ್ಟ ಕುಸಿತಿರ್ತಕ್ಕಂಥ ಹಿನ್ನೆಲೆಯೊಳಗ ಅವ್ರ ಅಧ್ಯಯನ ಮಾಡಿ ಇವತ್ತು 5ನೇ ತಕ್ಕ ಒಂದು ಪರೀಕ್ಷೆ ಮಾಡ್ಬೇಕು, 8ನೇ ಪರೀಕ್ಷೆ ಮಾಡ್ಬೇಕಂತ ಹೊಸ ನೀತಿ ಅಂತಂದಾರ. ಆ ನೀತಿ ತರ್ತೀರ ಹೇಗೂ? ಗುಣಮಟ್ಟ ನೀವು ಸುಧಾರಿಸಬೇಕಾದ್ರೆ ಸೆಂಟ್ರಲ್ ಗವರ್ಮೆಂಟ್ ಯಾವ ರೀತಿ ಇವತ್ತು 5ನೇ ತಕ್ಕ ಪರೀಕ್ಷೆ ಮತ್ತು 8ನೇ ವರ್ಗಕ್ಕೆ ಒಂದು ಪರೀಕ್ಷೆ ಈ ಬದಲಾವಣೆ ಮಾಡ್ಯಾರ. ಆ ರೀತಿ ನೀವು ಕೂಡ ಪರೀಕ್ಷೆ ಒಳಗೆ ವ್ಯವಸ್ಥೆ ನೀತಿ ಅದಾದ್ರೂ ಬದಲಾವಣೆ ಮಾಡ್ತೀರಿ ಹಾಗೂ 1ನೇ ಪ್ರಶ್ನೆ ಅಂದು. 2ನೇದು, 10 ವರ್ಷಗಳಿಂದ ಇವತ್ತು ಸರ್ಕಾರ ಅನುದಾನ ಶಿಕ್ಷಣ ಒಳಗೆ ನಿವೃತ್ತಿ ಆದ ಉದ್ಯೋಗಗಳನ್ನು ತುಂಬ ಕೊಟ್ಟಿಲ್ಲ, ಕಲ್ಸರ್ ಟೀಚರ್ಸ್ ಇಲ್ಲ. ಹೀಗಿರುವಾಗ ಒಳ್ಳೆ ರಿಸಲ್ಟ್ ಅನ್ನ 60% ರಿಸಲ್ಟ್ ಅನ್ನ ನೀವು ಹೆಂಗ್ ಎಕ್ಸ್ಪೆಕ್ಟ್? ಮತ್ತೆ ಇಡೀ ಶಾಲೆದ ಗ್ರಾಂಟ್ ಬಂದ್ ಮಾಡ್ತಕ್ಕಂಥದ್ದು ಸರ್. ಆಮೇಲೆ ಕ್ವಶನ್ ಇದು ವಿಷಯ ಬಹಳದ ಸರ್. ಇದು ಆಮೇಲೆ ಹಂಗಾರೆ ಬೇರೆ ಕಾನೂನು ಹಿಡಿದು ಕಳಿಸಿ ಕೊಡ್ತೀನಿ ಸರ್. ಯಾಕಂದ್ರೆ ಇದು ಸಮಗ್ರವಾಗಿ, ಯಾಕಂದ್ರೆ ಈ ಆದೇಶ ವಾಪಸ್ ತಗೋಬೇಕು ಸರ್. ಉತ್ತರ ಕೂಡ ಹೇಳಿನಿ, ಅವ್ರಿಗೆ ನಿಮ್ ಪುರ್ಸೋತಿಲ್ಲ. ಸಂತೂರ ಮಾತಾಡ್ತೀನಿ. ಮೊನ್ನೆ ಸಭಾಧ್ಯಕ್ಷರೇ ಅವರು ಒಪ್ಕೊಂಡಂಗೆ 2019ರಲ್ಲಿ ಯಾಕೆ ಈ ಕಾನೂನು ತಂದ್ರು ನನಗಂತೂ ಗೊತ್ತಿಲ್ಲ. ಅದನ್ನ ಅದು ಒಂದ್ ಕಡೆಗೆ ಇರ್ಲಿ, ಅದನ್ನ ಒಂದ್ ನಿಮಿಷ ಇಲ್ಲ, ಅದಕ್ಕೆ ಉತ್ತರ ಕೊಡ್ತೀನಿ. ಒಂದ್ ನಿಮಿಷ ನಾ ಮುಗಿಸಿದ್ಮೇಲೆ ಹೇಳ್ತೀನಿ. ಕಾರಣ ಇದು 2019ರಲ್ಲಿ ಅವರು ಕಾನೂನು ಮಾಡಿದ್ರು. ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡ್ಲಿಲ್ಲ. ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಿಲ್ಲ ಅಂದಾಗ ಸ್ವಾಭಾವಿಕವಾಗಿ ಕುಸಿತ ಆಗೇ ಆಗ್ತದೆ. ನಿಮ್ದು ಎಲ್ಲ ತಪ್ಪಿದೆ ಸರ್ಕಾರ. ನಂದಲ್ಲ ಸಭಾಧ್ಯಕ್ಷ, ನಾನು 5 ವರ್ಷಕ್ಕೆ ಒಂದ್ ನಿಮಿಷ
5 ವರ್ಷಕ್ಕೆ ಒಂದ್ ನಿಮಿಷ ಈಗ ಒಂದ್ ಕೆಲಸ ಮಾಡಿ, ಟೀಚರ್ಸ್ ನ ಸಭಾಧ್ಯಕ್ಷ ಹೇಳ್ಬಿಡ್ತೀನಿ. ಟೀಚರ್ಸ್ ರಿಕ್ರೂಟ್ಮೆಂಟ್ ನ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿದ್ದಾರೆ. ಅದಾದ ತಕ್ಷಣ ನಾನೇ ಇಲ್ಲೇ ಸಭೆಯಲ್ಲೂ ಕೂಡ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಎಲ್ಲ ಅನುದಾನಿತ ಶಾಲೆ 2020 ನಾವು ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಆಗ್ಲೇ ನಾನು ಇಲಾಖೆಗೂ ಕೂಡ ಏನು ಆರ್ಥಿಕ ಇಲಾಖೆ ಕಳಿಸಿದ್ದೀನಿ. ಇನ್ನ 5 ವರ್ಷನೂ ನೀವು ಮಾಡಿದ್ರೆ ಗುಣಮಟ್ಟ, ಯಾಕೆಂದ್ರೆ ಏನಾಗ್ತದೆ, ಫಸ್ಟ್ ಆಫ್ ಆಲ್ ಕನ್ನಡ ಮೀಡಿಯಂ ಅಂತ ಹೇಳಿದಾಗ ಕೆಲವರು ಸೇರಿಸ್ಲಿಲ್ಲ ಅಂದ್ರೆ ತಪ್ಪಾಗ್ತದೆ. ದಯವಿಟ್ಟು ಫುಲ್ ಟೀಚರ್ಸ್ ಕೊಟ್ರೇನೆ ಅದು ಸಾಧ್ಯ ಅಂತ ಹೇಳಿ. ಆದ್ರೆ ಸಂಕನೂರವರೇ ಏನೇನು ಇವತ್ತು ನಾವು ಆಕ್ಷನ್ ತಗೊಳ್ಬೇಕು ಅಂತ ಮುಂಚಿನ ನೀವು ಮಾಡಿರ್ತಕ್ಕಂಥ ಕಾನೂನು ಅದನ್ನ ಸಡಿಲ ಮಾಡಿ, ಅಲ್ಲ ಒಂದ್ ನಿಮಿಷ ಹೇಳ್ತೀನಿ, ಅವರಿಗೆ ಯಾವುದೇ ಕಾರಣಕ್ಕೂ ಅಲ್ಲ ಆಕ್ಷನ್ ತಗೊಳ್ಬೇಡಿ ಅಂತ ಹೇಳಿ ನಾನು ಇಲಾಖೆಗೆ ಮನವಿ ಮಾಡಿದ್ದೀನಿ. ಇಲಾಖೆಯಲ್ಲಿ ಅಂದ್ರೆ ನಾವು ಚರ್ಚೆ ಮಾಡಿದೀವಿ. ಆದಷ್ಟು ಬೇಗ ಅದನ್ನ ವಿಡ್ರಾ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಕಾನೂನು ರೀತಿಯಲ್ಲಿ, ಯಾಕೆಂದ್ರೆ ಮತ್ತೆ ತೊಂದರೆ ಆಗ್ಬಾರ್ದು. ನಾನು ಆಮೇಲೆ ರೆಸ್ಪಾನ್ಸಿಬಿಲಿಟಿ ಟೀಚರ್ಸಿಗೆ ನೀವು ಇಲಾಖೆ ಮನವಿ ಮಾಡಬಾರ್ದು, ನಿರ್ದೇಶನ ಕೊಡಬೇಕು. ಅಲ್ಲಲ್ಲ, ಅದೇ ಹೇಳ್ದೆ, ಮನವಿ ಇಲಾಖೆಯಲ್ಲಿ ಚರ್ಚೆ ಮಾಡಿ ನಾನು ಇದನ್ನ ಆದಷ್ಟು ಬೇಗ ನಾನು ತೀರ್ಮಾನ ತಗೊಳ್ತಿ. ಯಾರಿಗೂ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ, ಟೀಚರ್ಸಿಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಾವು ಮಾಡ್ತೇವೆ. ಆದ್ರೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಬಹಳ ಅರ್ಜೆಂಟ್ ಆಗಿ ಟೀಚರ್ಸ್ ರಿಕ್ರೂಟ್ಮೆಂಟ್, ಅದನ್ನ ಬಹಳ ಅರ್ಜೆಂಟ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷೆ. ಈಗ ಯಾವಾಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಇಂಟರ್ನಲ್ ರಿಸರ್ವೇಶನ್ ಆದ ತಕ್ಷಣ ನಾನು ಅದನ್ನ ಆದಷ್ಟು ಪ್ರಕ್ರಿಯೆನ ಬಹಳ ಫಾಸ್ಟ್ ಆಗಿ ನಾವು ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಈಗ ಸಹಶಿಕ್ಷಕರ ಮೇಲೆ ಮತ್ತು ಮ್ಯಾನೇಜ್ಮೆಂಟ್ ಮ್ಯಾಗ ಇವತ್ತು ಅದನ್ನೇನು ಆಕ್ಷನ್ ತಗೊಳ್ಳೋದಲ್ಲ, ಅದನ್ನೇನು ವಿಡ್ರಾ ಮಾಡಿಲ್ಲ. ಇವ್ರು ಶಿಕ್ಷಕರ ನೋಟಿಸ್ ಕೊಡಬೇಕು, ಉತ್ತರ ಏನ್ ಕೊಡ್ತಾರೆ, ಒಂದ್ ನಿಮಿಷ ಸರ್ ಹೇಳ್ತೀನಿ, ಆ ಉತ್ತರ ಏನ್ ಕೊಡ್ತಾರ ನೀವು ಸಂಗ್ರಹ ಮಾಡಿ ಇಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಕಳಿಸ್ಕೊಡ್ರಿ, ಮುಂದೆ ನಾವು ಆಕ್ಷನ್ ತಗೊಂತೀವಿ ಅಂದ್ರೆ ಆ ತಲೆ ಮ್ಯಾಗ ಇನ್ನೂ ತೂಗತ್ತೆ ಇದೆ ಅದು. ಇಲ್ಲ ಅದಕ್ಕೆ ಸರ್ ಅದನ್ನ ವಿಡ್ರಾ ಮಾಡ್ಕೊಂಬಿಡಿ ಸರ್, ನೀವ್ ಹೇಳೋ ಒಪ್ಪಿಕೊಂತೀವಿ ಸರ್, ಅದನ್ನ ವಿಡ್ರಾ ಮಾಡ್ಕೊಳ್ಳಿ ಸರ್. ಅವ್ರು ಮಾತಾಡ್ತಾರೆ